ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನ ತವರು ಮನೆ ಉಡುಗೊರೆ ಮತ್ತು ರೋಗಿಗಳಿಗೆ ಬ್ರೆಡ್ ವಿತರಣೆ ಎನ್ನುವ ವಿನೂತನ ಕಾರ್ಯಕ್ರಮವನ್ನ ಆಯೋಜಿಸಿ ಜನ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಯುವ ನಾಯಕ ಸಂಜಯ್ ಜಯಚಂದ್ರ ಹಾಗೂ ಸಮಾಜ ಸೇವಕ ಶಿವು ಚಂಗಾವರ. ಶಿರಾ ತಾಲೂಕಿನ ಪಂಜಿಗಾನಹಳ್ಳಿ ಗ್ರಾಮದಲ್ಲಿ ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಟಿಬಿ ಜಯಚಂದ್ರರವರ 76ನೇ ಜನ್ಮದಿನದ ಅಂಗವಾಗಿ ತವರಿನ ಉಡುಗೊರೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ನೂರಾರು ಮಹಿಳೆಯರಿಗೆ ಸೀರೆ, ಅರಿಶಿನ, ಕುಂಕುಮ, ಬಳೆ, ಮಡಿಲಕ್ಕಿ ಕೊಡುವ ಮುಖೇನ ವಿಶೇಷವಾಗಿ ಜನ್ಮದಿನವನ್ನ ಆಚರಣೆ ಮಾಡಲಾಯಿತು. ಕಾಂಗ್ರೆಸ್ ಯುವ ನಾಯಕ ಸಂಜಯ್ ಜಯಚಂದ್ರ ನೂರಾರು ಮಹಿಳೆಯರಿಗೆ ಸೀರೆ ವಿತರಣೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬ್ರೆಡ್ ವಿತರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಶಿರಾ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಶಿವು ಚೆಂಗಾವರ, ಕಾಂಗ್ರೆಸ್ ಹಿರಿಯ ಮುಖಂಡ ಸೂರೇಕುಂಟೆ, ಸತ್ಯನಾರಾಯಣ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು. ಇದೊಂದು ವಿನೂತನ ಕಾರ್ಯಕ್ರಮ. ಏನಂದರೆ, ಮೊದಲನೇದಾಗಿ ನಮ್ಮ ತಂದೆಯವರ ಸನ್ಮಾನ್ಯ ನಿಮ್ಮೆಲ್ಲರ ಪ್ರೀತಿ ನಾಯಕ ಸನ್ಮಾನ್ಯ ಟಿ ಬಿ ಜಯಚಂದ್ರರವರ ಹುಟ್ಟುಹಬ್ಬವನ್ನು ಇವತ್ತಿನ ದಿನ ಆಚರಣೆ ಮಾಡ್ತೇವೆ. ಆಚರಣೆ ಅದ್ಧೂರಿಯಾಗಿ ಮಾಡಬಾರ್ದು ಅನ್ನುವ ಅವರ ಉದ್ದೇಶ. ಅದಕ್ಕೆ ನಮ್ಮಿಂದ ದೂರ ಇದ್ದಾರೆ. ಅದ್ದೂರಿತನ ಎಲ್ಲಿಗೆ ಅಂದರೆ, ನಮ್ಮ ನಾಯಕರು ಬಂದರು ಅಂದರೆ ಅದು ಒಂಥರ ಜನರಿಗೆ ಒಂಥರ ಹುಚ್ಚೆದ್ದು ಕುಣಿಯುವಂಥ ಒಂದು ಅಭ್ಯಾಸ. ಆ ಅದ್ದೂರಿತನ ನಮ್ಮ ತಂದೆಯವರಲ್ಲಿ ಇಲ್ಲ. ನಮಗೂ ಕೂಡ ಯಾವತ್ತೂ ಕೂಡ ನಾವು ಬರ್ಡೇ ಆಚರಣೆ ಆಗಲಿ ನಮ್ಮ ತಂದೆಯವ್ರದ್ದು ಯಾವತ್ತೂ ನಾವು ಸಣ್ಣವರಿಂದನೂ ಮಾಡ್ಕೊಂಡು ಬಂದಿಲ್ಲ. ಯಾಕೆಂದರೆ ಅತೀವ ಬಡತನದಲ್ಲಿ ಹುಟ್ಟು ಬಂದಂಥ ನಮ್ಮ ತಂದೆಯವರು ಈ ಮಟ್ಟಕ್ಕೆ ಈ ಬಡ ಜನರೇ ಅವರನ್ನು ಬೆಳೆಸಿದಂಥದ್ದು. ಆದ್ದರಿಂದ ಅದ್ದೂರಿತನದಿಂದ ದೂರ ಉಳಿಯುವಂಥ ಒಂದು ಸ್ವಭಾವ ನಮ್ಮ ತಂದೆಯವ್ರದ್ದು. ಆದ್ದರಿಂದ ಇವತ್ತು ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಒಂದಿನ ರೆಸ್ಟ್ ಕೊಟ್ಟಂಗೆ ಆಗಿದೆ ಅಷ್ಟೇ. ಆದ್ದರಿಂದ ಅಷ್ಟೇ ಅಲ್ಲದೆ ನಾವು ಕೂಡ ಅದ್ದೂರಿತನ ಮಾಡಬಾರ್ದು, ಭಾಳಷ್ಟು ಒಂದು ಸರಳವಾಗಿ ಆಚರಣೆ ಮಾಡಬೇಕು. ಆಚರಣೆ ಜೊತೆಗೆ ನಮ್ಮ ನಾಯಕರು ಏನಿದ್ದಾರೆ ಅವರು ಮಾಡಿದಂಥ ಕಾರ್ಯಗಳು ಮೆಲ್ಕು ಹಾಕಬೇಕು ಅನ್ನೋ ಒಳ್ಳೆಯ ಉದ್ದೇಶದಿಂದ ನಾವೆಲ್ಲ ಯುವಕರು ಬಂದಿದ್ದೇವೆ. ಆಮೇಲೆ ತಮ್ಮ ಮಹಿಳೆಯರಿಗೆ, ಯಾಕೆಂದರೆ ನೋಡಿ, ಸಮಾಜದಲ್ಲಿ ಮಹಿಳೆಯರು ಚೆನ್ನಾಗಿದ್ದರೆ ಸಮಾಜ ಚೆನ್ನಾಗಿರುತ್ತೆ. ನಾವು ಮಹಿಳೆಯರನ್ನ ಎಷ್ಟು ಗೌರವದಿಂದ ನೋಡ್ಕೊಳ್ತೇವೋ ಅದೇ ರೀತಿಯಾದಂಥ ಗೌರವ ಸಮಾಜಕ್ಕೆ ಬರ್ತದೆ. ಆದ್ದರಿಂದಲೇ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ನೀವು ನೋಡಿದ್ರೆ ಎಲ್ಲ ಮಹಿಳೆಯರ ಒಂದು ಮೇಲೆತ್ತುವಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ನಿಮಗೆ ಫ್ರೀ ಬಸ್ಸಿಂದಾಗಿರ್ಬೋದು ಅಥವಾ ಗೃಹಲಕ್ಷ್ಮದ ಕಾರ್ಯಕ್ರಮಗಳಾಗಿರ್ಬೋದು. ಅದೇ ರೀತಿಯಾಗಿ ಇವತ್ತಿನ ದಿನ ನಮ್ಮ ತಂದೆಯವರ ಹುಟ್ಟಿದ ಹಬ್ಬದಿಂದ ಒಂದು ಪುಟ್ಟದೊಂದು ಕಾರ್ಯಕ್ರಮ, ತವರು ಮನೆ ಉಡುಗೊರೆ ಅಂತ ಹೇಳಿ ಒಂದು ಹೆಸರು ಕೊಟ್ಟು ನನ್ನ ಸ್ನೇಹಿತರು ಶಿವು ಚಂಗಾವರರು ಇವತ್ತಿನ ದಿನ ಪ್ರೇರೇಪಣೆಯಿಂದ ಮಾಡ್ತಾ ಇದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗುರು ಹಿರಿಯರಿಗೂ ನಮಸ್ಕರಿಸುತ್ತಾ ಈ ದಿನ ನಮ್ಮ ತಂದೆಯವರ ಹುಟ್ಟದ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ನಾನು ವಿಶೇಷವಾಗಿ ಏನು ಹೇಳಬೇಕು ಅಂತ ಇದ್ದೇನೆ ಅಂತಂದರೆ, ಸನ್ಮಾನ್ಯ ಜಯಚಂದ್ರ ಅವರು ಯಾವತ್ತು ಒಬ್ಬ ಕನಸುಗಾರ. ಪ್ರಾಯಶಃ ನಾವು ಅವ್ರ ಮಕ್ಕಳಾಗಿ ಆ ಮಟ್ಟಕ್ಕೆ ಬೆಳಿತೀವಿ, ಆ ಮಟ್ಟಕ್ಕೆ ಹೆಸರು ತಗೊಳ್ತೀವಿ ಅಂತೇಳಿ ನನಗೇನು ಅನಿಸೋದಿಲ್ಲ. ಯಾಕೆಂದರೆ ನಾವು ಈ ಯುಗದ ಯುವಕರು. ಆದರೆ ಸನ್ಮಾನ್ಯ ಮಾಡ್ಕೊಳ್ತಾರೆ. ಯಾಕೆಂದರೆ ನೀವು ಬೆಳೆದ ನಮ್ಮ ಜಯಚಂದ್ರ. ಆದ್ದರಿಂದ 1978ರಲ್ಲಿ ಯಾವಾಗ ಅವರು ಮೊದಲನೇ ಬಾರಿ ಶಾಸಕರಾಗಿದ್ದರು, ಅವತ್ತಿನ್ನೂ ಸನ್ಮಾನ್ಯ ಸಿದ್ದರಾಮಯ್ಯನವರು ಶಾಸಕರಾಗಿರಲಿಲ್ಲ. ಆವಾಗ ನಮ್ಮ ತಂದೆಯವರ ರೂಮಿಗೆ ಬಂದು ಕುಳಿತುಕೊಳ್ತಿದ್ರು ಸಿದ್ದರಾಮಯ್ಯನವರು. ಆದ್ದರಿಂದ ಅವರ ಬಾಂಧವ್ಯ ಇವತ್ತಲ್ಲ, 50 ವರ್ಷದ ಹಳೆಯ ಬಾಂಧವ್ಯ. ಆಮೇಲೆ ನೀವು ಈ ಹಿಂದಿನ ಸರ್ಕಾರದಲ್ಲಿ ನೋಡಿದ್ರಿ ಅವ್ರು ಯಾವ ರೀತಿಯಲ್ಲಿ ಕೆಲಸ ಮಾಡಿದರು. ಈಗ ಸಾಮಾಜಿಕ ಒಂದು
ಏನು ನ್ಯಾಯವನ್ನು ಕೊಡಿಸೋದಕ್ಕೋಸ್ಕರ ಅವರಿಗೆ ಮಂತ್ರಿ ಪದವಿ ಸಿಗಲಿಲ್ಲ ಅನ್ನೋದೊಂದು ಬಿಟ್ಟರೆ, ಮುಂದಿನ ಏನು ರೀಶಫಲ್ ಅಂತ ಏನು ಮಾಡ್ತಾರೆ ಆವಾಗ ಸನ್ಮಾನ್ಯ ಜಯಚಂದ್ರ ಅವರಿಗೆ ಮೊದಲನೇ ಪಟ್ಟಿಯಲ್ಲಿ ಮೊದಲನೇ ಹೆಸರು ಇದೆ ಅನ್ನುವ ಒಂದು ಭರವಸೆ ನನಗಿದೆ. ಯಾಕೆಂತಂದರೆ ನಾನು ಇದನ್ನು ಬಹಳ ಒಂದು ಗಟ್ಟಿಯಾಗಿ ಹೇಳಬೇಕಾಗ್ತದೆ. ಯಾಕೆಂತಂದರೆ ಈ ರೀತಿಯಾದಂಥ ಹಿರಿಮೆ ಉಳ್ಳಂಥ ನಾಯಕ ನಿಮ್ಮೆಲ್ಲರ ಈ ಕ್ಷೇತ್ರದ ಮಗ ಜಯಚಂದ್ರ ಅಂಥವರಿಗೆ ಕೊಡಬೇಕು ಅನ್ನೋದು ನಮ್ಮ ಯುವಕರ ವಾದ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಅವರು ಕಂಡಂಥ ಕನಸು, ನಾವಿದು ಯಾವ ಸ್ವಾರ್ಥಕ್ಕಲ್ಲ, ರಾಜಕಾರಣಕ್ಕಲ್ಲ. ನಮ್ಮ ಸ್ನೇಹಿತರಲ್ಲಿ ಹೇಳ್ತಿದ್ರು, ಅವರು ಯಾವತ್ತೂ ಕೂಡ ರಾಜಕಾರಣ ಮಾಡಲಿಲ್ಲ. ಅವರು ರಾಜಕಾರಣ ಮಾಡಿದ್ದಿದ್ರೆ ಇವತ್ತು 3ನೇ ಬಾರಿ ಮುಖ್ಯಮಂತ್ರಿಗಳಾಗಿರ್ತಿದ್ರು. ಅವರು ಯಾವುದೇ ಪಕ್ಷ ತ್ಯಾಗ ಪಕ್ಷವನ್ನು ಬಿಟ್ಟು ಮತ್ತೊಂದು ಕಡೆ ಹೋಗಲಿಲ್ಲ. ಅವರು ಇದ್ದಿದ್ದರಲ್ಲಿ ಗೆಲುವು ಸೋಲು ಅಂತ ಹೇಳಿ ಒಂದೇ ಪಕ್ಷದಲ್ಲಿ ಇದ್ಕೊಂಡು ಗೌರವವನ್ನು ಕಾಪಾಡಿಕೊಂಡು ಈ ನಮ್ಮ ಭಾಗದಲ್ಲಿ ಕೆಲಸವನ್ನು ಮಾಡಿದ್ರು ಬಿಟ್ಟರೆ, ಸೇವೆಯನ್ನು ಮಾಡಿದ್ರು ಬಿಟ್ಟರೆ, ಅದಕ್ಕೆಲ್ಲ ಅವರನ್ನು ಪೋಷಿಸಿ ಅವರಿಗೆ ಆಶೀರ್ವದಿಸಿ ಬೆಳೆಸಿದ್ದೀರಿ. ಈಗ ಹೇಮಾವತಿ ನೋಡಿ, ಅದು ಒಂದು ಮಹಿಳೆಯ ಹೆಸರು. ಹೇಮಾವತಿ ಅಂದರೆ ಅವ್ರಿಗೆ ಪ್ರಾಣ. ಆಮೇಲೆ ಹೆಣ್ಣುಮಕ್ಕಳು ಅಂದರೆ ಅವರಿಗೆ ಪ್ರಾಣ. ಆದ್ದರಿಂದ ಹೇಮಾವತಿಯನ್ನು ಇಲ್ಲಿವರೆಗೆ ತಂದಂಥ ಭಗೀರಥ ನಮ್ಮ ತಂದೆಯವರು ಸನ್ಮಾನ್ಯ ಜಯಚಂದ್ರವರು, ನಿಮ್ಮೆಲ್ಲರ ಹೆಮ್ಮೆಯ ನಾಯಕ. ಇವತ್ತಿನ ದಿನ ಅವರ ಜನ್ಮದಿನದಂದು ನಾವೆಲ್ಲ ಸಂತೋಷದಿಂದ ಒಂದು ಸ್ವಲ್ಪ ಸ್ವೀಟ್ಸ್ ತಿಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ, ಇದೊಂದು ಸಾಂಕೇತಿಕವಾಗಿ ದಯಮಾಡಿ ಅದನ್ನು ಅದೇ ಗೌರವಪೂರ್ವಕವಾಗಿ ಅದನ್ನು ಪಡೆದು ನಿಮ್ಮ ಸಹೋದರ ಜಯಚಂದ್ರರ ಕಡೆಯಿಂದ ಒಂದು ಕಾಣಿಕೆ ಬಂದಿದೆ ಅಂತೇಳಿ ತಾವೆಲ್ಲ ತಿಳ್ಕೊಂಡು ತಾವೆಲ್ಲ ಸಂತೋಷವಾಗಿ ನಿಮ್ಮ ಕೆಲಸಗಳನ್ನು ಮುಂದುವರಿಸಲಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಈ ಪಂಜಿನಹಳ್ಳಿ ಗ್ರಾಮದಲ್ಲಿ ಶ್ರೀಯುತ ಈ ತಾಲೂಕಿನ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಹರಿಕಾರರು, ಬರದ ನಾಡಿನ ಭಗೀರಥರು ಹಾಗೂ ಹೇಮಾವತಿಯ ಹರಿಕಾರರು, ಇದನ್ನು ಒಂದು ಹಸಿರು ನಾಡನ್ನು ಆಗಿಸಿದಂತಹ ಮಹಾನ್ ಚೇತನ ಡಾಕ್ಟರ್ ಟಿ ಬಿ ಜಯಚಂದ್ರ ಸಾಹೇಬರವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಅಂದರೆ ಒಂದು ಹೆಣ್ಮಕ್ಳಿಗೆ ಒಂದು ಬಾಗ್ನ ಕೊಟ್ಟ ಸಂದರ್ಭದಲ್ಲಿ ಅವರು ಬರ್ತ್ಡೇ ಪ್ರಯುಕ್ತ ಅವ್ರಿಗೆ ಬಾಗ್ನ ಕೊಡೋಕ್ಕೋಸ್ಕರ ಇದೊಂದು ವಿನೂತನ ಕಾರ್ಯಕ್ರಮವನ್ನು ನಿಮ್ಮೂರಲ್ಲೇ ಹಮ್ಮಿಕೊಂಡಿದ್ವಿ. ನಾನು ರಂಗರಾಜ್ ಅವ್ರಿಗೆ ಫೋನ್ ಮಾಡಿದೆ, ಆಮೇಲೆ ಸತ್ಯಣ್ಣವ್ರಿಗೆ ಫೋನ್ ಮಾಡಿದೆ, ಅಣ್ಣ ಹಿಂಗೆ ನಿಮ್ಮೂರಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು, ಹಿಂಗೆ ಬರ್ತಾಯಿದ್ದೀವಿ ಅಂತ. ಅವರು ತುಂಬ ಹೃದಯದಿಂದ ಒಪ್ಪಿ ಬನ್ನಿ ಇಲ್ಲೇ ಮಾಡಿ ಕಾರ್ಯಕ್ರಮ ಅಂತ ಹೇಳಿದರು. ಇದು ಜಯಚಂದ್ರ ಸಾಹೇಬರು ಈ ತಾಲೂಕಿಗೆ ತುಂಬ ಒಂದಲ್ಲ ಒಂದು ಥರ ಇವತ್ತು ಏನು ನಮ್ಮ ತಾಲೂಕು ಈ ಮಟ್ಟಕ್ಕೆ ಅಭಿವೃದ್ಧಿ ಆಗಬೇಕು, ಒಂದು ನೀರಾವರಿ ಆಗಬೇಕು ಅಂದರೆ ಜಯಚಂದ್ರ ಸಾಹೇಬ್ರ ಕೊಡುಗೆ ಮಹತ್ವವಾದದ್ದು. ನೀನುಟ್ಟಿ ಯಾರಿಗಾದೆ ಎಲೆ ಮಾನವ ಎಂಬ ನಾಣ್ಣುಂಟೆ ಅಂತೆ ಎಲ್ಲ ಹುಡ್ತಾರೆ, ಎಲ್ಲರೂ ಸಾಯ್ತಾರೆ. ಆದ್ರೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ಛಲ ಇಟ್ಕೊಂಡು ಸುಮಾರು 48 ವರ್ಷಗಳ ಒಂದು ಸುದೀರ್ಘ ರಾಜಕೀಯ ಸೇವೆಯಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಒಂದು ನಮ್ಮ ತಾಲ್ಲೂಕಿನ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರ ಮಾಡೋಕ್ಕೆ ಜಯಚಂದ್ರ ಸಾಹೇಬ್ರವರ ಶ್ರಮ ತುಂಬ ಅಮೂಲ್ಯವಾದದ್ದು. ಏಕೆಂದರೆ ಇವತ್ತು ಶಿರಾ ಕ್ಷೇತ್ರದಲ್ಲಿ ಎಲ್ಲಿ ನೋಡಿದ್ರು ಒಂದು ಮಿನಿ ವಿಧಾನಸೌಧ ಇರ್ಬೋದು, ಒಂದು ಶಿಕ್ಷಣ ಕ್ರಾಂತಿ ಶಿಕ್ಷಣ ಮಾಡಿ ಈಗ ತ್ರಿವೇಣಿ ಸಂಗಮ ಮಾಡೋ ಭದ್ರಾ ಮತ್ತು ಎತ್ತಿನಹೊಳೆ ಹೇಮಾವತಿ ಇವತ್ತು ರೈತರೆಲ್ಲನ ಇಲ್ಲಿ ಗೂಳೆ ಹೋಗುವ ಸಂದರ್ಭ ಬಂದಿತ್ತು. ಏಕೆಂದರೆ ಇವತ್ತು ನೀರಿಲ್ಲ ಅಂದರೆ ಏನೂ ಮಾಡೋಕ್ಕಾಗ್ತಿರಲಿಲ್ಲ, ಉದ್ಯೋಗ ಇರ್ತಿರಲಿಲ್ಲ ಯುವಕರಿಗೆ. ಈ ಥರ ಎಲ್ಲ ಭಾಳ ತೊಂದರೆ ಅನುಭವಿಸ್ಬೇಕಾಯ್ತು. ಅವರು ಇವತ್ತು ಈ ಹೇಮಾವತಿ ನೀರನ್ನು ಮದ್ಲೂರು ಮತ್ತು ಕಳ್ಳಂಬೆಳ್ಳ ಹಾಗೂ ಶಿರಾ ಕೆರೆಗೆ ನೀರು ತಂದರು. ಹಾಗೆ ಈಗ ತ್ರಿವೇಣಿ ಸಂಗಮ ಮಾಡೋಕ್ಕೆ ಹೊರಟಿದ್ದಾರೆ. ಎಲ್ಲಿದು ಭದ್ರಾ ಮತ್ತು ಎತ್ತಿನಹೊಳೆ ಈ ಎರಡು ಹೇಮಾವತಿ ಮೂರನ್ನೂ ಒಂದು ತ್ರಿವೇಣಿ ಸಂಗಮದ ಕನಸುಗಾರರಾಗಿ ಹೊರಟಿದ್ದಾರೆ. ಆ ಕೆಲಸನೂ ಈಗ ಪ್ರೋಗ್ರೆಸ್ಸಲ್ಲಿದೆ, ಅದು ಬೇಗ ಆಗುತ್ತೆ. ನಮ್ಮದು ಮಂಡ್ಯ ಭಾಗದಲ್ಲಿ ಯಾವ ಥರ ಇದೆ ನೀರಾವರಿ ಇದೆ, ಆ ಟೈಪು ನಮ್ಮ ತಾಲೂಕಲ್ಲೂ ನೀರಾವರಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ಇಂಡಸ್ಟ್ರಿಯಲ್ ಏರಿಯಾ ತಂದಿದ್ದಾರೆ, ಇವತ್ತು ರಸ್ತೆಗಳು, ಆಮೇಲೆ ಶಿರಾ ಒಂದು ಅಭಿವೃದ್ಧಿ ಪಥದಂಥ ಈಗ ಇದು ಬೇರೆ ಏರ್ಪೋರ್ಟ್ ಬೇರೆನೇ ಇನ್ನೂ ನಡೀತಾ ಇದೆ ಡಿಸ್ಕಷನ್ನು. ಇದೆಲ್ಲ ಅವರ ಒಂದು ಅವಿಶ್ರಮ ಶ್ರಮದಿಂದ ಇವತ್ತು ನಮ್ಮ ಶಿರಾ ಒಂದು ಅಭಿವೃದ್ಧಿ ಆಗಿದೆ. ಅವ್ರಿಗೆ ದೇವರು
ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲೆಂದು ಅವ್ರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ಅವ್ರಿಗೆ ಒಳ್ಳೆಯದಾಗಲಿ, ಭವಿಷ್ಯದಲ್ಲಿ ಅವರು ಮಂತ್ರಿ ಆಗಲಿ, CM ಆಗಲಿ ಅಂತ ಬಯಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ.